ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ? ಇವತ್ತು ಕೊಡಗಿನ ಸೋಮವಾರಪೇಟೆ ಅನ್ನೋ ಊರಿಗೆ ವಿಸಿಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಸೋಮವಾರಪೇಟೆ ನಮ್ಮ ತಾಯಿಯ ತವರು ಮನೆ, ಬ್ಯೂಟಿಫುಲ್ ಪ್ಲೇಸ್. ಇಲ್ಲಿ ನಮ್ಮ ಬಂಧು ಬಳಗದವರು ಅಂದರೆ ನಮ್ಮ ಸೋದರ ಮಾವಂದರು, ಅವ್ರ ಕುಟುಂಬ, ಅವ್ರ ಮಕ್ಕಳು ಎಲ್ಲರೂ ಇದ್ದಾರೆ. ಸೋಮವಾರಪೇಟೆ ಬೆಂಗಳೂರಿಂದ 5ರಿಂದ 6 ಗಂಟೆ ಪ್ರಯಾಣ. ಬೆಂಗಳೂರಿಂದ ಚನ್ನರಾಯಪಟ್ಟಣ, ಹೊಳೆ ನರಸೀಪುರ, ಅರಕಲಗೂಡು ದಾಟಿ ಮುಂದುವರೆದು ಮಲೆನಾಡಿನ ಶನಿವಾರ ಸಂತೆ, ನೆಕ್ಸ್ಟು ಸೋಮವಾರಪೇಟೆ ಸಿಗುತ್ತೆ. ಹಾಗೆ ಮೈಸೂರಿಂದ ಕೂಡ ಸೋಮವಾರಪೇಟೆಗೆ ಹೋಗ್ಬೋದು. ಹುಣಸೂರು, ಪಿರಿಯಾಪಟ್ಟಣ ಎಲ್ಲ ದಾಟಿ ಕುಶಾಲನಗರ ಕಡೆಯಿಂದ ಸೋಮವಾರಪೇಟೆಗೆ ಹೋಗ್ಬೋದು. ನಾವು ನೇರವಾಗಿ ನಮ್ಮ ಮಾವನ ಮಗ ಶಾಂತಕುಮಾರ್ ಮನೆಗೆ ಬಂದ್ವಿ. ಕಾಫಿ ತೋಟದ ಮಧ್ಯದಲ್ಲಿರೋ ಬ್ಯೂಟಿಫುಲ್ ಆಗಿರೋ ಮನೆ. ಹಲಸಿನ ಬಡ್ಕಿನ ಪಲ್ಯ, ಸ್ಪೆಷಲ್ ಪಲ್ಯ, ನೋಡೋಕ್ಕೆ ಸಖತ್ತಾಗಿ ಕಾಣ್ತಾ ಇದೆ. ತುಪ್ಪ ಪಲ್ಯಕ್ಕೆ ಹಾಕೊಳ್ಳೋದಾ? ನಾವು ಪಲ್ಯಕ್ಕೆ ಹಾಕೋದು. ನಮ್ಮಲ್ಲಿ ರೊಟ್ಟಿಗೆ ಹಚ್ತೀವಿ. ರಾಗಿ ರೊಟ್ಟಿ ಕೂಡ ಮಾಡಿದ್ದಾರೆ. ಒಂದು ರಾಗಿ ರೊಟ್ಟಿ, ಒಂದು ಅಕ್ಕಿ ರೊಟ್ಟಿ ಸರ್ವ್ ಮಾಡಿರೋದು. ಹಲಸಿನ ಬಡ್ಕು ಅಂದರೆ ಎಳೆ ಹಲಸಿಂದ ಮಾಡಿರುವಂಥ ಒಂದು ಪಲ್ಯ, ವಿಶೇಷ. ಇದು ಮಲೆನಾಡಿನ ವಿಶೇಷ. ರಶ್ಮಿಯವರು ಮಾಡಿದ್ದಾರೆ. ಹೇಗಿದೆ ಟೇಸ್ಟ್? ನೋಡೋಣ. ನೋಡಿ ಹೇಗಿದೆ. ಶಾಂತ ಸರಿ ಇದೆಯಾ? ಎಲ್ಲ ಚೆನ್ನಾಗಿದೆಯಾ? ರಿಯಲಿ ಫೈನ್. ನಿಮ್ಮ ಮಿಸ್ಸಸ್ಸೇ ಮಾಡಿರೋದು. ನಿಜವಾಗ್ಲೂ ಸಕ್ಕತ್ತಾಗಿದೆ. ವಂಡರ್ಫುಲ್. ರೊಟ್ಟಿನೇ ಅಷ್ಟು ಅದ್ಭುತವಾಗಿದೆ. ಜೊತೆಯಲ್ಲಿ ಅಂತೂ ಅದ್ಭುತವಾಗಿದೆ. ಬಡ್ಕು ನಾವು ರೊಟ್ಟಿ ಮಾಡ್ತೀವಿ, ಈ ಹದದಲ್ಲಿ ಮಾಡಕ್ಕೆ ಬರಲ್ಲ, ಚೆನ್ನಾಗಾಗಲ್ಲ. ನಮ್ಮ ಮೋಸ್ಟ್ಲಿ ಅಕ್ಕಿ ವ್ಯತ್ಯಾಸನು. ರೊಟ್ಟಿ ಮೇಕರ್ ಇಟ್ಕೊಂಡಿದ್ದಾರೆ. ನಾನು ಸಾಮಾನ್ಯವಾಗಿ 3 ರೊಟ್ಟಿ ತಿಂತೀನಿ. ಈ ತರ ಇದ್ರೆ ಎಷ್ಟು ಮಾಡೋಕ್ಕಾಗಲ್ಲ. ತುಂಬಾ ಚೆನ್ನಾಗಿದೆ ರಶ್ಮಿ. ಸರಿ, ಪರ್ಫೆಕ್ಟ್. ನೀನು ಹೇಳ್ದಂಗೆ ತುಪ್ಪ ಆ್ಯಡೆಡ್ ಟೇಸ್ಟ್. ನಿಮಗೆ ಶಾಂತ ಸಾಮಾನ್ಯವಾಗಿ ಇದೇ ಟೇಸ್ಟ್ ಇರುತ್ತೆ ಇಲ್ಲ ಸ್ಪೆಷಲ್ ಆಗಿರುತ್ತೆ? ಯಾವಾಗಲೂ ಇದೇ ಟೇಸ್ಟ್. ಯಾವಾಗಲೂ ಎಕ್ಸ್ಪರ್ಟ್ ಅಲ್ಲ ಅಡುಗೆ ಮಾಡೋದ್ರಲ್ಲಿ. ಇದಷ್ಟೇ ಅಲ್ಲ, ಇದಕ್ಕೆ ಹಿಂದೆ ನಾವು ಇವ್ರ ಮನೆಗೆ ಬಂದಾಗೆಲ್ಲ ಅದ್ಭುತವಾದ ರಸಕವಳನ ಅನುಭವಿಸಿದ್ವಿ. ಒತ್ತು ಶಾವಿಗೆ 1-2 ಫ್ಯಾಂಟಾಸ್ಟಿಕ್. ಪೊಂಗಲ್, ಇದು ಕಿಚಡಿ. ಇದು ತುಂಬಾ ಗ್ರೇವಿ ಆಗಿರಬಾರ್ದು, ಅದನ್ನೇ ಕರೆಕ್ಟ್. ಸುಕ್ಕ ಪಲ್ಯ ಥರ ಚೆನ್ನಾಗಿದೆ. ಅದನ್ನೇ ಇಲ್ಲಿ ಪ್ರಾಕ್ಟೀಸ್. ಸೋಮವಾರಪೇಟೆಗೆ ಬಂದಿರೋದ್ರಿಂದ ಕೊಡಗಿನ ಸ್ಪೆಷಲ್ ಹಲಸಿನ ಕಾಯಿಂದ ಒಂದು ಸಬ್ಜಿ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಪೆಷಲ್ ಅದು. ನನಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ರಶ್ಮಿ, ನನ್ನ ಕಸಿನ್ ರಶ್ಮಿ ಅದ್ರ ಬಗ್ಗೆ ಹೇಳ್ತಾಳೆ. ಬನ್ನಿ ನೋಡೋಣ ಈಗ ಹೇಗೆ ಮಾಡೋದು ಅಂತ. ಈಗ ಒಗ್ಗರಣೆಗೆ ಇಟ್ಟಿದೆಯಲ್ಲ ರಶ್ಮಿ, ಒಗ್ಗರಣೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಸಾಸಿವೆ, ಕಡಲೆಬೇಳೆ, ಇನ್ನೊಂದೇನು ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕಿದೆಯಾ? ಒಂದು 4 ಕರಿಬೇವು, ಹಸಿರು ಮೆಣಸಿನ್ಕಾಯಿ ಒಂದು 4, ಕರಿಬೇವಿನ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟನ್ನು ಒಗ್ಗರಣೆಗೆ ಹಾಕಿದ್ದಾರೆ. ಟೊಮೆಟೊ ಹಾಕ್ತಾ ಇದೆಯಾ? ಟೊಮೆಟೊ 2 ಟೊಮೆಟೊ. ಒಗ್ಗರಣೆ ಮಾಡೋದು ತೋರ್ಸೋಕ್ಕಾಗಲಿಲ್ಲ, ಸೊ ಬಾಯಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಟೊಮೆಟೊ ಸ್ಮ್ಯಾಶ್ ಆಗೋವರೆಗೂ ಹುರಿಬೇಕಾ? ಹೌದು. ಮಸಾಲೆಗೆ ಏನೇನು ಹಾಕ್ತಾ ಇದೆಯಾ ರಶ್ಮಿ? ಒಂದು ಸ್ವಲ್ಪ ಕಾಯಿ, ಕಡಲೆ, ಹುರ್ಗಡ್ಲೆ, ಸ್ವಲ್ಪ ಮಸಾಲ ಪುಡಿ. ಮಸಾಲ ಖಾರದ ಪುಡಿನಾ? ಯಾವುದು ಮಸಾಲ ತೋರಿಸು, ಪರವಾಗಿಲ್ಲ. ಮಸಾಲ ಖಾರದ ಪುಡಿ ಅಂದರೆ ಯಾವ ಥರ? ನಾವು ಸಾಂಬಾರೆಲ್ಲ ಸಾರಿಗೆಲ್ಲ ಹಾಕ್ತೀವಲ್ಲ ಅದ? ಸಾರಿನ ಖಾರದ ಪುಡಿ. ಹುರಿಗಡಲೆ, ಮಸಾಲ ಖಾರದ ಪುಡಿ ಮತ್ತು ಕಾಯಿ ತುರಿ ಇಷ್ಟನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದಾರೆ.
ಇದು ಹೊಸದಾಗಿ ರಶ್ಮಿ ಅಭ್ಯಾಸ ಮಾಡ್ಕೊಂಡಿರೋದು. ಆಚಿ ಮಟನ್ ಮಸಾಲೆನ ಒಂಚೂರು ಹಾಕೋದು. ಮೊದಲೆಲ್ಲ ಹಾಕ್ತಾ ಇರಲಿಲ್ಲ ಅನಿಸುತ್ತೆ, ಇತ್ತೀಚಿನ ಆವಿಷ್ಕಾರ ಇದು. ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ ರಶ್ಮಿ ಹಾಕೋದು ಅಭ್ಯಾಸ ಮಾಡಿರೋದು. ಆಚಿ ಮಟನ್ ಮಸಾಲ 1 ಟೀ ಸ್ಪೂನಷ್ಟು ಹಾಕಿದ್ದಾರೆ. ರಶ್ಮಿ ಅಡುಗೆ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟು. ಹೊಸ ಹೊಸ ಥರ ಟ್ರೈ ಮಾಡೋದು, ಸಕ್ಸಸ್ಫುಲ್ಲಾಗಿ ಸೂಪರಾಗಿ ಅಡುಗೆಗಳು ಮಾಡ್ತಾರೆ. ಹಳೆ ಸಿಸ್ಟಮ್ಗೆ ಹೊಸ ರೂಪ ಕೊಟ್ಟು ಹೊಸ ಹೊಸ ಥರ ರೆಸಿಪಿಗಳನ್ನು ಮಾಡೋದ್ರೆ ರಶ್ಮಿ ಎಕ್ಸ್ಪರ್ಟು. ಈಗ ರುಬ್ಕೊಂಡಿರೋ ಮಸಾಲೆನ ಸೇರಿಸ್ತಾ ಇದೆಯಾ? ಇದಕ್ಕೆ ಮಸಾಲೆ ಕುದಿಬೇಕಾ? ಸ್ವಲ್ಪ ಇದು ನೋಡಿ, ಹಲಸಿನಕಾಯಿ ಈ ಥರ ಶೇಪಲ್ಲಿ ಸಣ್ಣ ಸಣ್ಣದಾಗಿ ಹಚ್ಚಿ ನೀರಲ್ಲಿ ಹಾಕಿಟ್ರು ಫಸ್ಟು. ಆಮೇಲೆ ಕಡಲೆಕಾಳು ಸೇರಿಸಿ ಕುಕ್ಕರಲ್ಲಿ ಹಾಕಿ ಕಡಲೆಕಾಳು ಹಲಸಿನಕಾಯಿನ ಪೀಸಸ್ಸು 3 ಕೂಗು ಕೂಗಿಸಿ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದಾರೆ. ಇದನ್ನು ಮೊದಲೇ ಬೇಯಿಸಿಟ್ಕೊಂಡಿರೋದಲ್ಲ. ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ರಶ್ಮಿ. ಎಷ್ಟು ಮಟ್ಟಿಗೆ ಸ್ವಲ್ಪ ಅದು ಮಸಾಲೆ ಹಿಡಿಯೋ ತನಕ ಮಸಾಲೆ ಹತ್ಕೊಳ್ಳಿ ಅಂತನಾ? ಸಾಕಷ್ಟು ಮಸಾಲೆ ಎಲ್ಲ ಹುರಿದಾಗಿತ್ತು. ಆ ಮಸಾಲೆ ಜೊತೆಗೆ ಈಗ ಬೇಯಿಸ್ಕೊಂಡಿರೋ ಹಲಸಿನಕಾಯಿ ಮತ್ತು ಕಡಲೆಕಾಳಿನ ಮಿಶ್ರಣನ ಸೇರಿಸಿದ್ದಾವೆ. ಹೌದಾ? ಬೇಯುವಾಗಲೂ ಸ್ವಲ್ಪ ಉಪ್ಪು ಹಾಕಿದೆ ಅಲ್ಲ? ಅದಕ್ಕೆ ಸ್ವಲ್ಪ ಹಾಕ್ತೀನಿ. ಬೇಯುವಾಗ ಸ್ವಲ್ಪ ಮೊದಲೇ ಉಪ್ಪು ಹಾಕಿದ್ರಿಂದ ಈಗ 1 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಸೇರಿಸ್ಬೋದಾ? ನೀರು ಬೇಕಾದರೆ ಸೇರಿಸ್ಕೊಬೋದು. ಇದು ಸ್ವಲ್ಪ ಗಟ್ಟಿಗಿರ್ಬೇಕಾ, ತೆಳು ಕನ್ಸಿಸ್ಟೆನ್ಸಿಲಿರ್ಬೇಕಾ? ಸ್ವಲ್ಪ ಗಟ್ಟಿನೇ ಮಾಡೋದ್ರಿಂದ ತುಂಬ ತೆಳ್ಳಗೆ ಬೇಡ. ಇದು ಸ್ವಲ್ಪ ಹುರಿಬೇಕಾ? ಸ್ವಲ್ಪ ಮಸಾಲೆ ಜೊತೆ ಹತ್ಕೋಬೇಕಲ್ವ? ತರಕಾರಿಗೆಲ್ಲ ಮಸಾಲೆ ಹತ್ಕೋಬೇಕು. ಸಣ್ಣ ಊರಿನಲ್ಲಿ ಇಡ್ತೀರಾ? ಸಣ್ಣ ಊರಿನಲ್ಲಿ ಒಂದು 5 ಮಿನಿಟ್ಸ್ 5 ಮಿನಿಟ್ಸ್ ಸಣ್ಣ ಊರಿನಲ್ಲಿ ಇಟ್ಟಿದ್ದಾರೆ. ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಹಾಕ್ತೀಯಾ? ಕೊನೆಯಲ್ಲಿ ಹಾಕ್ತೀವಿ. ಸ್ವಲ್ಪ ಜಾಸ್ತಿನೇ ಹಾಕ್ಬೇಕನ್ಸುತ್ತಲ್ಲ? ಫ್ಲೇವರ್ ಚೆನ್ನಾಗಿರುತ್ತೆ. ಮಲ್ನಾಡ್ ಸ್ಪೆಷಲ್ ಏನೇನು ಅಡುಗೆ ಮಾಡ್ತೀರಾ ಅಂತ ಸ್ವಲ್ಪ ಹೇಳು ರಶ್ಮಿ. ಕಳಲೆ ವರ್ಷಕ್ಕೆ ಒಂದ್ಸಲ ಸಿಗೋದು ಅನ್ಸುತ್ತೆ. ರೈನಿ ಸೀಸನಲ್ಲಿ ಮಾತ್ರ. ಅದು ಆ ಟೈಮಲ್ಲಿ ಮಾಡ್ತೀವಿ. ಅದರಲ್ಲಿ ಒಂದು 3 ಥರ ಮಾಡ್ತೀವಿ. 3 ಥರ ಪಲ್ಯನೇನಾ? ಎಲ್ಲ ಪಲ್ಯ, ರೊಟ್ಟಿಗೆ ಸಾಂಬಾರು ಮಾಡ್ತೀವಿ. ಸಾಂಬಾರು ಮಾಡ್ತೀರಾ ಕಳಲೆನಲ್ಲಿ? ರೊಟ್ಟಿಗೆ ಹೆಚ್ಚಾಗಿ ಮ್ಯಾಚಿಂಗ್ ಅಲ್ವಾ ನಿಮ್ಮ ಕಡೆ ಎಲ್ಲ? ರೊಟ್ಟಿನೇ ಜಾಸ್ತಿ, ಅಕ್ಕಿ ರೊಟ್ಟಿ ಮಲೆನಾಡಲ್ಲಿ. ಈರುಳ್ಳಿನೂ ಸ್ವಲ್ಪ ಮುಂದಾಗೆ ಸ್ವಲ್ಪ ಈರುಳ್ಳಿ ದಪ್ಪಕ್ಕೆ ಹೆಚ್ಕೊಂಡು, ಜಾಸ್ತಿ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ, ಎಣ್ಣೆನೂ ಮುಂದಾಗಿರ್ಬೇಕು. ರೆಡಿ ಆಯಿತು. ಇದಾಗಿದೆ, ಬೆಂದಿದ್ದೆಲ್ಲ ಆಗಿದೆಯಾ? ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕದೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮುಂದಾಗೆ ಹಾಕಿದ್ದಾರೆ. ಟೊಮೆಟೊ ಹಾಕಿರೋದ್ರಿಂದ ಹುಳಿ ಏನು ಬೇಡ, ಹುಳಿ ಏನು ಬೇಕಿಲ್ಲ. ಈ ತರಕಾರಿ ಸ್ವಲ್ಪ ಜಾಸ್ತಿ ಹುಳಿ ಹಿಡಿಯಲ್ಲ. ಖಾರ ಇದು ಸ್ವಲ್ಪ ಮುಂದಾಗಿ ಹಿಡಿಯುತ್ತಲ್ಲ. ರೆಡಿ ಆಯ್ತಾ ರಶ್ಮಿ? ರೆಡಿ ಆಗಿದೆ. ಇದು ರೆಡಿ ಟು ಸರ್ವ್. ಅಕ್ಕಿ ರೊಟ್ಟಿ ರೆಡಿ ಮಾಡ್ಬೇಕಲ್ವಾ? ನೆಕ್ಸ್ಟ್ ಮಲೆನಾಡಿನ ಸ್ಪೆಷಲ್ ಅಕ್ಕಿ ರೊಟ್ಟಿ ಮಾಡೋಣ ಈಗ. ನೆಕ್ಸ್ಟ್ ಇಲ್ಲೆಲ್ಲ ಹೆಚ್ಚುಗಟ್ಟಲೆ ರೊಟ್ಟಿ ಮಾಡೋದ್ರಿಂದ ಈ ಥರ ಪ್ರೆಸ್ಸಿಂಗ್ ಮಿಷಿನ್ ಥರ ಇಟ್ಕೊಂಡ್ಬಿಟ್ಟಿರ್ತಾರೆ ಎಲ್ಲರ ಮನೆಯಲ್ಲೂ. ಇದು ಸಕಲೇಶ್ಪುರ ಈ ಕಡೆ ಹೆಚ್ಚಾಗಿ ಸಿಗೋವಂಥದ್ದು.
ಒಂದೆರಡು ಸಲ ಪ್ರೆಸ್ ಮಾಡಿದ್ರೆ ಆಯಿತು. ಯೂನಿಫಾರ್ಮಾಗಿ ತೆಳ್ಳಗೆ ಚೆನ್ನಾಗಿ ಬರುತ್ತೆ ರೊಟ್ಟಿ. ನೋಡಿ ಈ ಥರ ಬರುತ್ತೆ. ಈಗ ಒಂಚೂರು ತವಾ ಮೇಲೆ ಬೇಯಿಸ್ತಾರೆ, ಆಮೇಲೆ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಹಾಕ್ತಾರೆ. ಮೊದಲೆಲ್ಲ ಕೆಂಡದ ಮೇಲೆ ಸುಡ್ತಾಯಿದ್ರು. ಇಲ್ಲೆಲ್ಲ ಹೆಚ್ಚಾಗಿ ಸೌದೆ ಒಲೆ ಕೆಂಡ ಬಳಸ್ತಾಯಿದ್ರು. ಇತ್ತೀಚೆಗೆ ಕೆಂಡ ಅದೆಲ್ಲ ಮಾಡೋದು ಸ್ವಲ್ಪ ಕಷ್ಟನೇ. ಆದ್ದರಿಂದ ಗ್ಯಾಸ್ ಮೇಲೆ ಕೂಡ ಎಷ್ಟು ಚೆನ್ನಾಗಿ ಬರುತ್ತೆ, ಉಬ್ಬುತ್ತೆ ರೊಟ್ಟಿ. ವಾವ್, ಒಳ್ಳೆ ಪೂರಿ ಥರ ಉಬ್ಬಿದೆ ಅಕ್ಕಿ ರೊಟ್ಟಿ. ಚೆನ್ನಾಗಿ ಬಂತು. ರೊಟ್ಟಿ ಸೂಪರಾಗಿದೆ, ಉಬ್ಬಿದೆ.